ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಫೆಬ್ರವರಿ 25 ಮತ್ತು 26ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಸಿಂಗಾರೇಣಿ ಥರ್ಮಲ್ ಪವರ್ ಪ್ಲಾಂಟ್ಗೆ ಸಂಬಂಧಿಸಿದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ರಿನ್ಯೂಯಬಲ್ ಎನರ್ಜಿ, ಇನ್ಫ್ರಾಸ್ಟ್ರಕ್ಚರ್, ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಸಿಂಗಾರೇಣಿ ಥರ್ಮಲ್ ಪವರ್ ಪ್ಲಾಂಟ್ ತೆಲಂಗಾಣದಲ್ಲಿರ್ತಕ್ಕಂಥ ಒಂದು ಪವರ್ ಪ್ಲಾಂಟ್ ಆಗಿದ್ದು, ಇದು ದಕ್ಷಿಣ ಭಾರತದಲ್ಲೇ ಮೊದಲ ಕೋಲ್ ಬೇಸ್ಡ್ ಪವರ್ ಜನರೇಟಿಂಗ್ ಸ್ಟೇಷನ್ ಆಗಿ ಹೊರಹೊಮ್ಮಲಿದೆ. ಹಾಗೆಯೇ ಇಡೀ ದೇಶದಲ್ಲೇ ಫಸ್ಟ್ ಅಮಾಂಗ್ ದಿ ಸ್ಟೇಟ್ PSUs ಅಂತ ಹೇಳಿ ಗುರುತಿಸ್ಕೊಳ್ತಾ ಇದೆ. FGD ಅಂದರೆ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಪ್ಲ್ಯಾಂಟನ್ನು ಹೊಂದೋದಕ್ಕೆ ಇಡೀ ದೇಶದಲ್ಲೇ ಫಸ್ಟ್ ಅಮಾಂಗ್ ದಿ PSUs ಅಂತ ಹೇಳಿ ಗುರುತಿಸಿಕೊಳ್ಳಲಿದೆ. ವಿತ್ 100% ಯುಟಿಲೈಸೇಷನ್ ಆಫ್ ದಿ ಫ್ಲೈ ಆ್ಯಶಿನ ಯುಟಿಲೈಸೇಷನನ್ನು 100% ಮಾಡೋ ಮುಖಾಂತರವಾಗಿ ಸಿಂಗಾರೇಣಿ ಥರ್ಮಲ್ ಪವರ್ ಪ್ಲ್ಯಾಂಟ್ ಅನ್ನುವಂಥದ್ದು ಬೆಸ್ಟ್ ಫ್ಲೈ ಆ್ಯಶ್ ಯುಟಿಲೈಸೇಷನ್ ಅವಾರ್ಡನ್ನು ಈಗಾಗಲೇ 2 ಬಾರಿ ತಗೊಂಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈ FGD ಪ್ಲ್ಯಾಂಟ್ಗೆ ಕುರಿತಂತೆ ಕೆಲವೊಂದು ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. FGD ಪ್ಲ್ಯಾಂಟ್ ಅನ್ನುವಂಥದ್ದು ಸಲ್ಫರನ್ನು ಮತ್ತು ಬೇರೆ ಬೇರೆ ಗ್ಯಾಸಸ್ಗಳನ್ನು, ಉದಾಹರಣೆಗೆ ನೈಟ್ರೋಜನ್ ಆಕ್ಸೈಡ್ಸ್ಗಳು ಏನು ಜನರೇಟ್ ಆಗಿರುತ್ತೆ ಫೈರಿಂಗ್ನ ಸಂದರ್ಭದಲ್ಲಿ, ಕೋಲನ್ನು ಫೈರ್ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಬಳಸಿ ಪವರ್ ಜನರೇಷನನ್ನು ಮಾಡೋದಕ್ಕೆ ಬಳಕೆ ಮಾಡಲಾಗುತ್ತೆ ಈ FGD ಪ್ಲ್ಯಾಂಟ್ಸ್ಗಳಲ್ಲಿ. ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಪ್ಲ್ಯಾಂಟ್ ಅನ್ನುವಂಥದ್ದು ಅಟ್ಮಾಸ್ಫಿಯರಿಗೆ ಯಾವುದೇ ಒಂದು ಫ್ಲೂ ಗ್ಯಾಸ್ ಅನ್ನುವಂಥದ್ದು ರಿಲೀಸ್ ಆಗೋ ಮುನ್ನ ಅದರಲ್ಲಿರ್ತಕ್ಕಂಥ ಸಲ್ಫರ್ ಡೈಆಕ್ಸೈಡನ್ನು ರಿಮೂವ್ ಮಾಡುತ್ತೆ ಮತ್ತು ಇದರಿಂದಾಗಿ ಎನ್ವಿರಾನ್ಮೆಂಟ್ನ ಮೇಲೆ ಇದರಿಂದ ಆಗಬಹುದಾದಂಥ ನೆಗೆಟಿವ್ ಇಂಪ್ಯಾಕ್ಟನ್ನು ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಈ ರೀತಿಯ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನಲ್ಲಿ ಸಿಸ್ಟಮ್ಸ್ಗಳಲ್ಲಿ ಕೆಲವೊಂದು ವಿಧಗಳಿದೆ. ಅವುಗಳು ವೆಟ್ ಆಗಿದೆಯೋ ಅಥವಾ ಡ್ರೈ ಆಗಿದೆಯೋ ಅನ್ನುವಂಥದ್ರ ಆಧಾರದ ಮೇಲೆ ಕೂಡ ಇವು 4 ಟೈಪ್ಸ್ಗಳಾಗಿ ಇವುಗಳನ್ನು ವಿಭಾಗ ಮಾಡಲಾಗಿದೆ. ವೆಟ್ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಸಿಸ್ಟಮ್ಸ್ಗಳು ಲಿಕ್ವಿಡ್ ಅಬ್ಸರ್ಬೆಂಟ್ ಆಗಿ ಯೂಸ್ ಆಗುತ್ತೆ. ಸ್ಪ್ರೇ ಡ್ರೈ ಅಬ್ಸರ್ಬರ್ಸನ್ನು ಸೆಮಿ ಡ್ರೈ ಸಿಸ್ಟಮ್ಸ್ಗಳಾಗಿ, ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಅನ್ನುವಂಥದ್ದು ಸಾರ್ಬೆಂಟ್ನೊಟ್ಟಿಗೆ ಮಿಕ್ಸ್ ಆಗಿರುತ್ತೆ. ಹಾಗೆ ಮೂರನೇದಾಗಿ ಸರ್ಕ್ಯುಲೇಟಿಂಗ್ ಡ್ರೈ ಸ್ಕ್ರಬ್ಬರ್ಸ್ ಅಂತ ಹೇಳಿ ಇದು ಮತ್ತೊಂದು ವಿಧವಾದಂಥದ್ದು. ಇದು ಐದರ್ ಡ್ರೈ ಅಥವಾ ಸೆಮಿ ಡ್ರೈ ಸಿಸ್ಟಮ್ಸ್ಗಳಾಗಿರುತ್ತೆ. ಇನ್ನು ಡ್ರೈ ಸಾರ್ಬೆಂಟ್ ಇಂಜೆಕ್ಷನ್ ಅಂತ ಹೇಳಿ ಇಲ್ಲಿ ಡ್ರೈ ಸಾರ್ಬೆಂಟನ್ನು ಡೈರೆಕ್ಟಾಗಿ ಫರ್ನೇಸಿಗೆ ಇಂಜೆಕ್ಟ್ ಮಾಡಲಾಗುತ್ತೆ ಅಥವಾ ಈ ಡಕ್ಟ್ ವರ್ಕಿಗೆ ಇಂಜೆಕ್ಟ್ ಮಾಡಲಾಗುತ್ತೆ ಫರ್ನೇಸ್ನ ನಂತರದಲ್ಲಿರೋದಕ್ಕೆ. ಈ ರೀತಿ 4 ವಿಧಗಳಾಗಿ ಅಂದರೆ ವೆಟ್ FGD ಸಿಸ್ಟಮ್ಸ್, ಸ್ಪ್ರೇ ಡ್ರೈ ಅಬ್ಸಾರ್ಬರ್ಸ್, ಸರ್ಕ್ಯುಲೇಟಿಂಗ್ ಡ್ರೈ ಸ್ಕ್ರಬ್ಬರ್ಸ್, ಡ್ರೈ ಸಾರ್ಬೆಂಟ್ ಇಂಜೆಕ್ಷನ್ ಅಂತ ಹೇಳಿ ಡ್ರೈ ಅಥವಾ ವೆಟ್ನಾಗಿದೆಯೋ ಅನ್ನುವಂಥದ್ರ ಆಧಾರದ ಮೇಲೆ ಈ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಸಿಸ್ಟಮ್ಸ್ಗಳನ್ನು 4 ವಿಧವಾಗಿ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮಿನಿಸ್ಟ್ರಿಯ ಗೈಡ್ಲೈನ್ಸ್ನ ಕುರಿತಂತೆ ನೋಡೋದಾದರೆ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ನವರು ಡೆಡ್ಲೈನನ್ನು ಸೆಟ್ ಮಾಡಿದ್ದಾರೆ. FGD ಪ್ಲ್ಯಾಂಟ್ಸ್ಗಳನ್ನು ಡಿಸೆಂಬರ್ 2026ರ ಕೊನೆಯೊಳಗಾಗಿ ಕೋಲ್ ಬೇಸ್ಡ್ ಪವರ್ ಪ್ಲ್ಯಾಂಟ್ಸ್ಗಳಿಗೆ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಡೆಡ್ಲೈನನ್ನು ನೀಡಿದ್ದಾರೆ ಫಾರ್ ನಾನ್ ರಿಟೈರಿಂಗ್ ಪ್ಲ್ಯಾಂಟ್ಸ್ಗಳಿಗೆ. ಹಾಗೆಯೇ ರಿಟೈರಿಂಗ್ ಪ್ಲ್ಯಾಂಟ್ಸ್ಗಳಿಗೆ 1 ವರ್ಷ ಅಧಿಕವಾಗಿ ಡಿಸೆಂಬರ್ 2027ರ ಕೊನೆಯ ಒಳಗೆ ಮಾಡಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆದರೆ ಯಾವ ಪ್ಲ್ಯಾಂಟ್ಸ್ಗಳು ಡಿಸೆಂಬರ್ 2027ರ ಒಳಗಾಗಿಯೇ ರಿಟೈರ್ ಆಗ್ತವೋ ಅಂಥವಕ್ಕೆ ಇದು ಕಂಪಲ್ಸರಿ ಅಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಆದರೆ ಆ ಎಕ್ಸೆಂಪ್ಷನನ್ನು ಪಡೆಯೋದಕ್ಕೆ ಅವರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕಡೆಯಿಂದ ಪರ್ಮಿಷನನ್ನು ತಗೊಳ್ಬೇಕು ಮತ್ತು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಕಡೆಯಿಂದ ಕೂಡ ಎಕ್ಸೆಂಪ್ಷನನ್ನು ಅರಸಬೇಕು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಹಾಗಾದರೆ ಇದರ ಉಪಯೋಗಗಳೇನು ಅಂತ ಹೇಳಿ ಕೇಳೋದೇ ಆದರೆ, ಜಿಪ್ಸಮ್ ಏನು ಈ FGD ಪ್ಲ್ಯಾಂಟ್ಸ್ಗಳಿಂದ ಜನರೇಟ್ ಆಗುತ್ತೆ, ಇದು ಫರ್ಟಿಲೈಸರ್ ಆಗಿ ಬಳಕೆ ಆಗುತ್ತೆ. ಸಿಮೆಂಟ್, ಪೇಪರ್, ಟೆಕ್ಸ್ಟೈಲ್ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ಗಳಲ್ಲಿ ಇದನ್ನು ಬಳಸಬಹುದಾಗಿರುತ್ತೆ. ಭಾರತದಲ್ಲಿ ಥರ್ಮಲ್ ಪವರ್ ಸೆಕ್ಟರಿನ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದೇ ಆದರೆ, ಥರ್ಮಲ್ ಪವರ್ ಸೆಕ್ಟರ್ ಅನ್ನುವಂಥದ್ದು ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ ಒಂದು ಮೇಜರ್ ಆದಂಥ ಸೋರ್ಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ, ಭಾರತದ ಟೋಟಲ್ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿಯಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳ ಮುಖಾಂತರವಾಗಿ ಬರುವಂಥ ಎಲೆಕ್ಟ್ರಿಸಿಟಿ ಜನ್ರೇಷನ್ ಅನ್ನುವಂಥದ್ದು ನಮಗೆ 75% ಇದೆ. ಆ್ಯಸ್ ಆಫ್ ಮೇ 2022 ನಾವು ನೋಡೋದೇ ಆದರೆ, ಇಂಡಿಯಾದ ಟೋಟಲ್ ಥರ್ಮಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅನ್ನುವಂಥದ್ದು 236.1 ಗಿಗಾವ್ಯಾಟ್ಸ್ಗಳಷ್ಟಿದ್ದು, ಇದರಲ್ಲಿ 58.6% ಕೋಲ್ ಬೇಸ್ಡ್ ಆಗಿ ಆಗ್ತಾ ಇದೆ. ಇನ್ನುಳಿದಂಥದ್ದು ಲಿಗ್ನೈಟ್, ಡೀಸೆಲ್ ಮತ್ತು ಗ್ಯಾಸ್ನಿಂದ ಆಗ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದಿರಲಿ. ಅಂದರೆ ಒಟ್ಟಾರೆ ಭಾರತದ ಟೋಟಲ್ ಮೇಜರ್ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಜನ್ರೇಷನ್ ಅಂತ ಟೋಟಲ್ ಆಗಿ ಥರ್ಮಲ್ ಪವರ್ ಸೆಕ್ಟರನ್ನು ನೋಡಿದಾಗ, ಥರ್ಮಲ್ ಪವರ್ ಸೆಕ್ಟರ್ ಅನ್ನುವಂಥದ್ದು ಕಂಟ್ರಿಯ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿಗೆ 75% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಹಾಗಾದರೆ ಈ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳೊಟ್ಟಿಗೆ ಅಸೋಸಿಯೇಟ್ ಆಗಿರ್ತಕ್ಕಂಥ ಇಶ್ಯೂಸ್ಗಳ ಬಗ್ಗೆ ಒಮ್ಮೆ ನಾವು ಗಮನ ಹರಿಸೋಣ. ಮುಖ್ಯವಾಗಿ ನಮಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗುತ್ತೆ. ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳು ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್
ಹಾಗೆ ಅದರ್ ಪೊಲ್ಯೂಟೆಂಟ್ಸ್ಗಳನ್ನು ನಮ್ಮ ವಾತಾವರಣದ ಗಾಳಿಗೆ ಇದು ಬಿಟ್ಟುಕೊಡುತ್ತೆ. ಇದರಿಂದಾಗಿ ಏರ್ ಪೊಲ್ಯೂಷನ್ ಉಂಟಾಗುತ್ತೆ, ಸೀರಿಯಸ್ ಹೆಲ್ತ್ ಇಂಪ್ಲಿಕೇಶನ್ಸ್ಗಳಾಗುತ್ತೆ ಈ ಪ್ಲ್ಯಾಂಟ್ಸ್ಗಳ ವಿಸಿನಿಟಿಯಲ್ಲಿ ಅಂದರೆ ಹತ್ತಿರದಲ್ಲಿ ವಾಸಿಸುವಂಥ ಜನಗಳಿಗೆ. ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳು ಲಾಟ್ ಆಫ್ ವಾಟರನ್ನು ಕೂಡ ಕನ್ಸ್ಯೂಮ್ ಮಾಡುತ್ತೆ. ಇದರಿಂದಾಗಿ ವಾಟರ್ ಸ್ಕೇರ್ಸಿಟಿ ಅನ್ನುವಂಥದ್ದು ಕೂಡ ಕೆಲವೊಂದು ಏರಿಯಾಸ್ಗಳಲ್ಲಿ ಉಂಟಾಗುತ್ತೆ. ಇನ್ನು ಕೋಲ್ ಸಪ್ಲೈನ ವಿಚಾರಕ್ಕೆ ಬಂದರೆ ಇಂಡಿಯಾದ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳು ಹೆವಿಲಿ ಕೋಲ್ನ ಮೇಲೆ ಡಿಪೆಂಡ್ ಆಗಿವೆ. ಇದು ಮೋಸ್ಟ್ಲಿ ಬೇರೆ ರಾಷ್ಟ್ರಗಳಿಂದ ನಮಗೆ ಇಂಪೋರ್ಟ್ ಆಗುವಂಥದ್ದು ಕೂಡ ಹೌದು. ಈ ರೀತಿ ಭಾರತದ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳು ಇಂಪೋರ್ಟ್ ಆಗುವಂಥ ಕೋಲ್ನ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಪ್ಲೈ ಡಿಸ್ರಪ್ಷನ್ಸ್ಗಳಿಗೂ ಕಾರಣ ಆಗುತ್ತೆ. ಪ್ರೈಸ್ ವಾಲಟಾಲಿಟಿ ಆದಂಥ ಸಂದರ್ಭದಲ್ಲಿ ಭಾರತಕ್ಕೆ ಇಂಪೋರ್ಟ್ನ ಮೇಲೆ ಹೆಚ್ಚಿನ ಹಣವನ್ನು ಕೂಡ ನಾವು ನೀಡುವಂಥ ಒಂದು ಸಮಯ ಬರುತ್ತೆ. ಇದರಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗಳಲ್ಲೂ ಕೂಡ ಸಮಸ್ಯೆ ಆಗುವಂಥದ್ದು. ಹಾಗೆಯೇ ಫಿಸ್ಕಲ್ ಇಯರ್ 2022 ನೋಡಿದಂಥ ಸಂದರ್ಭದಲ್ಲಿ ಇಂಡಿಯಾದ ಕೋಲ್ ಇಂಪೋರ್ಟ್ ಅನ್ನುವಂಥದ್ದು 208.93 ಮಿಲಿಯನ್ ಟನ್ಸ್ಗಳಷ್ಟು ಮಿಲಿಯನ್ ಟನ್ಸ್ಗಳಷ್ಟು ಕೋಲನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಇಷ್ಟು ಹೆಚ್ಚಿನ ಮಟ್ಟಿಗೆ ನಾವು ಇಂಪೋರ್ಟ್ನ ಮೇಲೆ ಡಿಪೆಂಡೆನ್ಸಿಯನ್ನು ಹೊಂದಿದ್ದೇವೆ ಕೋಲ್ನ ವಿಚಾರದಲ್ಲಿ. ಇನ್ನು ಫಿನಾನ್ಷಿಯಲ್ ಹೆಲ್ತ್ ಅಂತ ಬಂದಾಗ ಭಾರತದ ಸಾಕಷ್ಟು ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳನ್ನು ಗೌರ್ಮೆಂಟ್ ಎಂಟಿಟೀಸ್ಗಳೇ ಓನ್ ಮಾಡಿರ್ತಕ್ಕಂಥದ್ದು. ಫಿನಾನ್ಷಿಯಲ್ ಲಾಸಸ್ಗಳನ್ನು ಕೋಲ್ ಪ್ರೈಸಸ್ ರೈಸ್ ಆದಂಥ ಸಂದರ್ಭದಲ್ಲಿ ಅವು ಫೇಸ್ ಮಾಡಬೇಕಾಗತ್ತೆ. ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಮತ್ತು ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಇಲ್ಲಿ ಪ್ಲೇ ಮಾಡುತ್ತೆ. ಇದರಿಂದಾಗಿ ಕೆಲವೊಮ್ಮೆ ಲೋ ಆಪರೇಟಿಂಗ್ ಕೆಪಾಸಿಟಿಯನ್ನು ನಾವು ಕಾಣಬೇಕಾಗತ್ತೆ ಅಥವಾ ಕೆಲವೊಮ್ಮೆ ಇದನ್ನು ಶಟ್ ಡೌನ್ ಕೂಡ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಏಜಿಂಗ್ ಆಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಸಮಸ್ಯೆ. ಭಾರತದ ಸಾಕಷ್ಟು ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳು 1970ರ ದಶಕ ಅಥವಾ 80ರ ದಶಕಗಳಲ್ಲಿ ಆಗಿರ್ತಕ್ಕಂಥದ್ದು. ಇವುಗಳಿಗೆ ಆಧುನೀಕರಣಗೊಳಿಸುವಂಥ ಅಂದರೆ ಮಾಡರ್ನೈಸೇಷನ್ ಮಾಡುವಂಥ ಅವಶ್ಯಕತೆ ಇವತ್ತು ಇದೆ. ಈ ರೀತಿಯ ಪವರ್ ಪ್ಲ್ಯಾಂಟ್ಸ್ಗಳನ್ನು ಅಪ್ಗ್ರೇಡ್ ಮಾಡುವಂಥ ಸಂದರ್ಭದಲ್ಲಿ ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಮೀಟ್ ಮಾಡಬೇಕಾಗತ್ತೆ. ಅವುಗಳನ್ನು ಮೀಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ಕಾಸ್ಟ್ಲಿ ಆಗುತ್ತೆ. ಸೊ ಏಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ. ಮತ್ತೊಂದು ರಿನ್ಯೂವಬಲ್ ಎನರ್ಜಿ ಕಾಂಪಿಟೇಷನ್. ರಿನ್ಯೂವಬಲ್ ಎನರ್ಜಿ ಅನ್ನುವಂಥದ್ದು ಇವತ್ತು ಚೀಪರ್ ಆಗ್ತಿರೋದ್ರಿಂದಾಗಿ ಬರ್ತಾ ದಿನೇ ರಿನ್ಯೂವಬಲ್ ಎನರ್ಜಿ ಅನ್ನುವಂಥದ್ದು ಚೀಪರ್ ಆಗ್ತಾ ಇದೆ. ಹಾಗಾಗಿ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ಗಳು ಇನ್ಕ್ರೀಸ್ಡ್ ಕಾಂಪಿಟೇಷನನ್ನು ಕೂಡ ಫೇಸ್ ಮಾಡ್ತಾ ಇದೆ. ಇದರಿಂದಾಗಿ ಥರ್ಮಲ್ ಪವರಿಗೆ ಡಿಮ್ಯಾಂಡ್ ಅನ್ನುವಂಥದ್ದು ಕೂಡ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಈ ಪ್ಲ್ಯಾಂಟ್ಸ್ಗಳನ್ನು ಆಪ್ರೇಟ್ ಮಾಡುವಂಥದ್ದು ಲೆಸ್ ಪ್ರಾಫಿಟಬಲ್ ಆಗುತ್ತೆ. ಅದು ಕೂಡ ಇಲ್ಲಿರ್ತಕ್ಕಂಥ ಮತ್ತೊಂದು ಇಶ್ಯೂ ಆಗುತ್ತೆ. ಒಟ್ಟಾರೆ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಕೋಲ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋ ಕಡೆ ಗಮನ ಹರಿಸಬೇಕು. ಸದ್ಯಕ್ಕೆ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಪ್ಲ್ಯಾಂಟ್ಸ್ಗಳು ರನ್ ಆಗಲೇಬೇಕಾದಂಥ ಸಂದರ್ಭದಲ್ಲಿ ಅವುಗಳನ್ನು ಮಾಡರ್ನೈಸ್ ಮಾಡಬೇಕಾಗತ್ತೆ. ಅವುಗಳ ಎಫಿಷಿಯನ್ಸಿಯನ್ನು ಇನ್ಕ್ರೀಸ್ ಮಾಡೋದ್ರ ಕಡೆ ಗಮನ ಹರಿಸಬೇಕಾಗತ್ತೆ. 2020ರ ಪ್ರಿಲಿಮ್ಸ್ನಲ್ಲಿ ಕೋಲ್ಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಅಲ್ಲಿರ್ತಕ್ಕಂಥ 3 ವಾಕ್ಯಗಳಲ್ಲಿ ಯಾವ ವಾಕ್ಯಗಳು ಸರಿಯಾಗಿವೆ ಅನ್ನುವಂಥದ್ದನ್ನು ಗುರುತಿಸಬೇಕಾಗತ್ತೆ. ತಪ್ಪದೆ ನೀವು ಈ ಪ್ರಶ್ನೆಗೆ ಕಮೆಂಟ್ ಸೆಕ್ಷನಲ್ಲಿ ಸರಿಯಾದ ಉತ್ತರವನ್ನು ನೀಡಿ. ಸರಿ ಉತ್ತರಗಳನ್ನು ನೀಡುವಂಥವರ ಹೆಸರುಗಳನ್ನು ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಮುಂದಿನ ಆರ್ಟಿಕಲ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಸ್ಪಾಟ್ 6 ಮಾನ್ಸ್ಟರ್ ಗ್ಯಾಲಾಕ್ಸೀಸ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸ್ಪೇಸ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನುವಂಥದ್ದು 6 ಮಾನ್ಸ್ಟರ್ ಗ್ಯಾಲಾಕ್ಸೀಸ್ಗಳನ್ನು ಈಗ ಡಿಸ್ಕವರ್ ಮಾಡಿದೆ. ಇವು ರಫ್ಲಿ 500 to 700 ಮಿಲಿಯನ್ ಇಯರ್ಸ್ ಅಗೋ ಫಾರ್ಮ್ ಆಗಿರೋದು ಆಫ್ಟರ್ ದಿ ಬಿಗ್ ಬ್ಯಾಂಗ್ ಅಂಥೇಳಿ ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಹೇಗೆ ಈ ಗ್ಯಾಲಾಕ್ಸೀಸ್ಗಳು ನಮಗೆ ಕಾಣಸಿಕ್ಬೋದು, ಹೌ ದೇ ಆರ್ ಫೌಂಡ್ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಾದರೆ ರಿಸರ್ಚರ್ಸ್ಗಳು 6 ಮಾನ್ಸ್ಟರ್ ಗ್ಯಾಲಾಕ್ಸೀಸ್ಗಳನ್ನು ಕಾಸ್ಮಿಕ್ ಎವಲ್ಯೂಷನ್ ಅರ್ಲಿ 44 ರಿಲೀಸ್ ಸೈನ್ಸ್ ಪ್ರೋಗ್ರಾಮ್ ಅಂತ ಹೇಳಿ ಏನಿದು ಜೇಮ್ಸ್ ವೆಬ್ ಟೆಲಿಸ್ಕೋಪಿನ ಸಂಬಂಧಿಸಿದಂತೆ JWST ಪ್ರೋಗ್ರಾಮ್ನ ಅಡಿಯಲ್ಲಿ ಕಾಸ್ಮಿಕ್ ಎವಲ್ಯೂಷನ್ ಅರ್ಲಿ 44 ರಿಲೀಸ್ ಸೈನ್ಸ್ ಪ್ರೋಗ್ರಾಮ್ನ ಮುಖಾಂತರವಾಗಿ ಇವರನ್ನ ಕಂಡುಹಿಡಿದಿರ್ತಕ್ಕಂಥದ್ದು. ಈ ಪ್ರೋಗ್ರಾಮ್ ಅನ್ನುವಂಥದ್ದು ಅರ್ಲಿಯೆಸ್ಟ್ ಗ್ಯಾಲಾಕ್ಸೀಸ್ ಯಾವಾಗ ಯೂನಿವರ್ಸ್ ಅನ್ನುವಂಥದ್ದು ಇಂದಿನ ವಯಸ್ಸಿನ 5% ಇದ್ದಂಥ ಸಂದರ್ಭದಲ್ಲಿ 5ಕ್ಕಿಂತ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಅರ್ಲಿಯೆಸ್ಟ್ ಗ್ಯಾಲಾಕ್ಸೀಸ್ ಯಾವ ಫಾರ್ಮ್ ಆದವು ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತಾ ಇದೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪಿನ ಈ ಒಂದು ಯೋಜನೆ. ಆ ಯೋಜನೆಯ ಒಂದು ಭಾಗವಾಗಿ ಇವುಗಳು ನಮಗೀಗ ಕಾಣಸಿಕ್ಕಿರ್ತಕ್ಕಂಥದ್ದು. ಅವು 500ರಿಂದ 700 ಮಿಲಿಯನ್ ಇಯರ್ಸ್ಗಳಷ್ಟು ಬಿಗ್ ಬ್ಯಾಂಗ್ ಆದ ನಂತರದಲ್ಲಿ ಇಷ್ಟು ಅವಧಿಯ ಒಳಗಾಗಿ ಬಂದಿರತಕ್ಕಂಥ ಫಾರ್ಮ್ ಆಗಿರ್ತಕ್ಕಂಥ ಗ್ಯಾಲಾಕ್ಸೀಸ್ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗಾದರೆ ಈ ಒಂದು ಫೈಂಡಿಂಗ್ಸ್ಗಳು ಏನೆಲ್ಲ ತಿಳಿಸುತ್ತೆ ಅಂತ ಅಂದರೆ ಡಿಸ್ಪೈಟ್ ಸೇಮ್ ಮಾಸ್ ಮಿಲ್ಕಿ ವೇನಷ್ಟು ಸೇಮ್ ಮಾಸನ್ನು ನಾವು ಹೊಂದಿದ್ರೂ ಕೂಡ ಒನ್ ಆಫ್ ದಿ ಗ್ಯಾಲಾಕ್ಸೀಸ್ ಅನ್ನುವಂಥದ್ದು ಮಿಲ್ಕಿ ವೇಗಿಂತಲೂ ಕೂಡ 30ರಷ್ಟು ಚಿಕ್ಕದಾಗಿದೆ. ಸ್ಪೇಸ್ನಲ್ಲಿ 30 ಟೈಮ್ಸ್ ಸ್ಮಾಲರ್ ಇದೆ, ದೋ ಇಟ್ ಈಸ್ ಹ್ಯಾವಿಂಗ್ ದಿ ಸೇಮ್ ಮಾಸ್. ಇದರ ಅರ್ಥ ಏನು ಅಂತ ಅಂದರೆ ವಿಜ್ಞಾನಿಗಳು ಇದುವರೆಗೂ ಏನು ತಿಳ್ಕೊಂಡಿದ್ರೋ ಅದಕ್ಕಿಂತಲೂ ಕೂಡ ಕಾಂಪ್ಯಾಕ್ಟ್ ಆದಂಥ ಲಾರ್ಜ್ ಆ್ಯಂಡ್ ಮೆಚ್ಯೂರ್ ಗ್ಯಾಲಾಕ್ಸೀಸ್ಗಳು ಪ್ರೆಸೆನ್ಸ್ ಆಗಿವೆ ಅನ್ನುವಂಥದ್ದು ನಮಗೀಗ ತಿಳಿದು ಬರ್ತಾ ಇದೆ. ಟೆಲಿಸ್ಕೋಪ್ ರಿವೀಲ್ ಮಾಡುತ್ತೆ 6 ಲಾರ್ಜ್ ಮೆಚ್ಯೂರ್ ಗ್ಯಾಲಾಕ್ಸೀಸ್ಗಳು ಆ್ಯಸ್ ಓಲ್ಡ್ ಆ್ಯಸ್ ಮಿಲ್ಕಿ ವೇ ಆ್ಯಂಡ್ ಎಕ್ಸಿಸ್ಟ್ ಅರೌಂಡ್
540 to 770 ಮಿಲಿಯನ್ ಇಯರ್ಸ್ ಆಫ್ಟರ್ ದ ಬಿಗ್ ಬ್ಯಾಂಗ್ ಅವುಗಳನ್ನು ಇದು ರಿವೀಲ್ ಮಾಡ್ತಾ ಇದೆ. ಯೂನಿವರ್ಸ್ ಅನ್ನುವಂಥದ್ದು ರಫ್ಲಿ 3% ಆಫ್ ಇಟ್ಸ್ ಕರೆಂಟ್ ಏಜ್, ಈಗ ಅದಕ್ಕೇನು ವಯಸ್ಸಾಗಿದೆಯೋ ಅದರ 3% ವಯಸ್ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಂಥ ಗ್ಯಾಲಾಕ್ಸೀಸ್ಗಳು ಈಗ ಕಾಣಿಸಿರ್ತಕ್ಕಂಥ ಮಾನ್ಸ್ಟರ್ ಗ್ಯಾಲಾಕ್ಸೀಸ್ಗಳು. ಈ ಗ್ಯಾಲಾಕ್ಸೀಸ್ಗಳು ಇದುವರೆಗೂ ನಮಗೆ ಗ್ಯಾಲಾಕ್ಸಿಯ ಫಾರ್ಮೇಷನ್ನ ಕುರಿತಂತೆ ಇದ್ದಂಥ ಒಂದಷ್ಟು ಅರ್ಥ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಏನಿತ್ತು ಅದನ್ನೇ ಪ್ರಶ್ನೆ ಮಾಡುವಂತೆ ಇವೆ. ಯಾಕೆಂತಂದರೆ ನಮ್ಮ ಇದುವರೆಗಿನ ಅರ್ಥೈಸುವಿಕೆಯ ಪ್ರಕಾರ ಏನಿದೆ ಅದಕ್ಕಿಂತಲೂ ಅರ್ಲಿ ಡೇಸ್ಗಳಲ್ಲಿ ಈ ಗ್ಯಾಲಾಕ್ಸೀಸ್ಗಳ ಎಕ್ಸಿಸ್ಟೆನ್ಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಪ್ರಕಾರ ಇದುವರೆಗೂ ಈ ಗ್ಯಾಲಾಕ್ಸೀಸ್ಗಳು ಅಷ್ಟು ಅರ್ಲಿಯಾಗಿ ಎಕ್ಸಿಸ್ಟೇ ಆಗಿರಬಾರ್ದಾಗಿತ್ತು. ಆದರೆ ಎಕ್ಸಿಸ್ಟೆನ್ಸ್ ಇದೆ ಅಂತ ಅಂದರೆ ನಮ್ಮ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಗ್ಯಾಲಾಕ್ಸಿ ಬಗ್ಗೆ, ಆ ಒಂದು ಪ್ರಶ್ನೆ, ಆ ಒಂದು ಅರ್ಥೈಸುವಿಕೆಯನ್ನೇ ಚಾಲೆಂಜ್ ಮಾಡುವಂತೆ ಈ ಒಂದು ಡಿಸ್ಕವರಿ ಅನ್ನುವಂಥದ್ದು ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು JWST ಅನ್ನುವಂಥ ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ಟೆಲಿಸ್ಕೋಪ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಕೊಲಾಬ್ರೇಷನನ್ನು ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಈ ಮೂರು ಮಾಡಿರೋದ್ರಿಂದ ಇದರ ರಿಸಲ್ಟ್ ಆಗಿ ಬಂದಿರತಕ್ಕಂಥದ್ದು. ಡಿಸೆಂಬರ್ 2021ರಲ್ಲಿ ಇದು ಲಾಂಚ್ ಆಗಿದೆ. ಕರೆಂಟ್ಲಿ ಇದು ಸನ್ ಅರ್ತ್ L2 ಲ್ಯಾಗ್ರಾಂಜ್ ಪಾಯಿಂಟ್ ಅಂತ ಹೇಳಿ ಅಪ್ರಾಕ್ಸಿಮೇಟ್ಲಿ 1.5 ಮಿಲಿಯನ್ ಕಿಲೋಮೀಟರ್ನಷ್ಟು ಬಿಯಾಂಡ್ ದಿ ಅರ್ತ್ಸ್ ಆರ್ಬಿಟ್ ಅರೌಂಡ್ ದಿ ಸನ್ ಈಗ ಇಲ್ಲಿ ಇರ್ತಕ್ಕಂಥದ್ದು. ಕರೆಂಟ್ಲಿ ಇದು ಅಟ್ ಅ ಪಾಯಿಂಟ್, ಈ ಒಂದು ಪಾಯಿಂಟ್ನಲ್ಲಿ ಇದೆ ಸನ್ ಅರ್ತ್ L2 ಲೆಗ್ರಾಂಜ್ ಪಾಯಿಂಟ್ ಅಂತ ಹೇಳಿ. ಈ ಲೆಗ್ರಾಂಜ್ ಪಾಯಿಂಟ್ 2 ಅನ್ನುವಂಥದ್ದು ಒನ್ ಆಫ್ ದಿ 5 ಪಾಯಿಂಟ್ಸ್ ಆಗಿದೆ. ಅರ್ತ್ ಸನ್ ಸಿಸ್ಟಮಿನ ಆರ್ಬಿಟಲ್ ಪ್ಲೇನ್ನಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ 5 ಪಾಯಿಂಟ್ಸ್ನಲ್ಲಿ ಲೆಗ್ರಾಂಜ್ ಪಾಯಿಂಟ್ 2 ಅನ್ನುವಂಥದ್ದು ಒಂದಾಗುತ್ತೆ. ಹಬಲ್ ಟೆಲಿಸ್ಕೋಪಿನ ಸಕ್ಸೆಸರ್ ಆಗಿ ಕೂಡ ಈ ಇರ್ತಕ್ಕಂಥ ಟೆಲಿಸ್ಕೋಪ್ ಆಗುತ್ತೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನುವಂಥದ್ದು. ಇದು ಲಾರ್ಜೆಸ್ಟ್ ಮೋಸ್ಟ್ ಪವರ್ಫುಲ್ ಇನ್ಫ್ರಾರೆಡ್ ಸ್ಪೇಸ್ ಟೆಲಿಸ್ಕೋಪ್ ಎವರ್ ಬಿಲ್ಟ್ ಅಂತ ಹೇಳಿ ಕೂಡ ಗುರುತಿಸ್ಕೊಳ್ತಾ ಇದೆ. ಮುಂದಿನ ಆರ್ಟಿಕಲ್ ಬ್ಲೂ ಫುಡ್ಗೆ ಸಂಬಂಧಿಸಿದಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಹೊಸ ಸ್ಟಡೀಸ್ ಸಜೆಸ್ಟ್ ಮಾಡೋ ಪ್ರಕಾರ ಬ್ಲೂ ಫುಡ್ ಅನ್ನುವಂಥದ್ದು ಅಕ್ವಾಟಿಕ್ ಎನ್ವಿರಾನ್ಮೆಂಟ್ಸ್ಗಳಿಂದ ಸೋರ್ಸ್ ಆಗುವಂಥ ಫುಡ್ಡನ್ನು ಬ್ಲೂ ಫುಡ್ ಅಂತೇವೆ. ಇವು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ, ಡಿಫಿಷಿಯನ್ಸಿಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಈ ಬ್ಲೂ ಫುಡ್ ಅನ್ನುವಂಥದ್ದು. ಹಾಗೆಯೇ ಎಂಪ್ಲಾಯ್ಮೆಂಟ್ ಮತ್ತು ಎಕ್ಸ್ಪೋರ್ಟ್ ರೆವಿನ್ಯೂಯನ್ನು ಭಾರತದಲ್ಲಿ ಹೆಚ್ಚು ಮಾಡಲಿಕ್ಕೆ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾದರೆ ಏನಿದು ಬ್ಲೂ ಫುಡ್ ಅಂತ ಹೇಳಿ ನೋಡೋದೇ ಆದರೆ, ಬ್ಲೂ ಫುಡ್ ಅಂದರೆ ಅಕ್ವಾಟಿಕ್ ಅನಿಮಲ್ಸ್, ಪ್ಲಾಂಟ್ಸ್ ಅಥವಾ ಆಲ್ಗೆಯಿಂದ ಡಿರೈವ್ ಆಗುವಂಥ ಫುಡ್ಡನ್ನು ಬ್ಲೂ ಫುಡ್ ಅಂತೇವೆ. ಪ್ರಿಲಿಮ್ಸ್ನಲ್ಲಿ ನೇರವಾದ ಪ್ರಶ್ನೆಯಾಗಿ ಕೇಳಬಹುದು. ಬ್ಲೂ ಫುಡ್ ಈಸ್ ಡಿರೈವ್ಡ್ ಫ್ರಮ್ ಅಕ್ವಾಟಿಕ್ ಅನಿಮಲ್ಸ್, ಪ್ಲಾಂಟ್ಸ್ ಆರ್ ಆಲ್ಗೆ ದಟ್ ಆರ್ ಕಾಟ್ ಆರ್ ಕಲ್ಟಿವೇಟೆಡ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಮೆರೈನ್ ಎನ್ವಿರಾನ್ಮೆಂಟ್ಸ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇದರ ಒಂದು ಮಹತ್ವ ಏನು ಅಂತ ಅಂದರೆ, ನ್ಯೂಟ್ರಿಯೆಂಟ್ಸ್ಗೆ ಒಂದು ಕೀ ಸೋರ್ಸ್ ಆಗಿ ಇದು ಕಾರ್ಯ ಮಾಡುತ್ತೆ. ಬ್ಲೂ ಫುಡ್ ಅನ್ನುವಂಥದ್ದು ಎಕಾನಮೀಸ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ, ಲೈವ್ಲಿಹುಡ್ಸ್ಗಳಿಗೆ, ನ್ಯೂಟ್ರಿಷನಲ್ ಸೆಕ್ಯೂರಿಟಿಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಮೆನಿ ಕಂಟ್ರೀಸ್ಗಳಲ್ಲಿ ಕಲ್ಚರ್ಸ್ ಆಫ್ ಪೀಪಲಿಗೆ ಇದು ಪೂರಕವಾಗುವಂಥದ್ದಾಗಿರುತ್ತೆ ಮತ್ತು ಇದರಿಂದ ಲೋ ಎಮಿಷನ್ ಮತ್ತು ಡಿಫಿಷಿಯನ್ಸೀಸ್ಗಳನ್ನು ಇದು ಟ್ಯಾಕಲ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿಯ ಬ್ಲೂ ಫುಡ್ ಅನ್ನುವಂಥದ್ದು ಟೆರೆಸ್ಟ್ರಿಯಲ್ ಮೀಟಿಗೆ ಕಂಪೇರ್ ಮಾಡಿದಾಗ ಲೋಯರ್ ಎಮಿಷನನ್ನು ಜನರೇಟ್ ಮಾಡುತ್ತೆ. ಅಕ್ವಾಟಿಕ್ ಫುಡ್ಸ್ಗಳು B12 ಮತ್ತು ಒಮೆಗಾ 3 ಡಿಫಿಷಿಯನ್ಸೀಸ್ಗಳನ್ನು ಭಾರತದಲ್ಲಿ ನಾವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತೇವೆ, ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಈ ಬ್ಲೂ ಫುಡ್ ಅನ್ನುವಂಥದ್ದು ಅಥವಾ ಅಕ್ವಾಟಿಕ್ ಫುಡ್ಸ್ ಅನ್ನುವಂಥದ್ದು ಹೆಲ್ಪ್ಫುಲ್ ಆಗುತ್ತೆ. 91% ರಾಷ್ಟ್ರಗಳು, 91% ರಾಷ್ಟ್ರಗಳಲ್ಲಿ ವಿಟಮಿನ್ B12ನ ಡಿಫಿಷಿಯನ್ಸೀಸ್ಗಳನ್ನು ಕಾಣಬಹುದು. ಹಾಗೆಯೇ ಹೈ ಲೆವೆಲ್ಸ್ ಆಫ್ ಒಮೆಗಾ 3ಯ ಡಿಫಿಷಿಯನ್ಸಿಯನ್ನು ಕೂಡ ಇದು ತೋರಿಸುತ್ತೆ. ಹಾಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ರೆವಿನ್ಯೂ ಪೊಟೆನ್ಷಿಯಲನ್ನು ಗ್ಲೋಬಲ್ ಸೌತಿಗೆ ಅಂತ ಹೇಳಿ ಇದು ಒದಗಿಸ್ಕೊಡುತ್ತೆ. ಆದರೆ ಬ್ಲೂ ಫುಡ್ನೊಟ್ಟಿಗೆ ಅಸೋಸಿಯೇಟ್ ಆಗುವಂಥ ಇಶ್ಯೂಸ್ ಏನು ಅಂತ ಅಂದರೆ, ಬೈ ಕ್ಯಾಚ್, ಆಕ್ಸಿಡೆಂಟಲ್ ಕ್ಯಾಪ್ಚರ್ ಆಫ್ ನಾನ್ ಟಾರ್ಗೆಟ್ ಸ್ಪೀಸೀಸ್ ಅನ್ನುವಂಥದ್ದು. ಫಿಶಿಂಗ್ ನೆಟ್ಸ್ಗಳ ಮುಖಾಂತರವಾಗಿ ನಾನ್ ಟಾರ್ಗೆಟ್ ಸ್ಪೀಸೀಸ್ಗಳನ್ನು ಆಕ್ಸಿಡೆಂಟಲ್ ಆಗಿ ಕ್ಯಾಚ್ ಮಾಡುವಂಥದ್ದನ್ನು ಬೈ ಕ್ಯಾಚ್ ಅಂತೇವೆ. ಇದರಿಂದಾಗಿ ಕೆಲವೊಂದು ಅನಿಮಲ್ಸ್ಗಳ ಡೆತ್ ಕೂಡ ಆಗುತ್ತೆ. ಇದು ಒಂದು ಸಮಸ್ಯೆ ಆಗುತ್ತೆ ಬ್ಲೂ ಫುಡ್ಡಿಗೆ. ಮತ್ತು ಪೊಲ್ಯೂಷನ್, ಇವತ್ತು ಪೊಲ್ಯೂಟೆಂಟ್ಸ್ಗಳು ಹೆವಿ ಮೆಟಲ್ಸ್ಗಳಾಗಿರ್ಬೋದು, PCBs ಆಗಿರ್ಬೋದು, ಮೈಕ್ರೋಪ್ಲಾಸ್ಟಿಕ್ಸ್ ಆಗಿರಬಹುದು, ಇವು ಓಷನ್ ಫುಡ್ಡಿನ ಕ್ವಾಲಿಟಿಗೆ ಅಫೆಕ್ಟ್ ಮಾಡ್ತಾ ಇದೆ. ಹಾಗೆಯೇ ಮಿಸ್ಲೇಬಲಿಂಗ್ ಮತ್ತು ಫ್ರಾಡ್ ಅನ್ನುವಂಥದ್ದು, ಚೀಪರ್ ಫಿಶನ್ನು ಮೋರ್ ಎಕ್ಸ್ಪೆನ್ಸಿವ್ ಆಗಿ ಮಾರುವಂಥದ್ದು, ಈ ರೀತಿ ಬ್ಲೂ ಫುಡ್ಡನ್ನು ಮಿಸ್ಲೇಬಲಿಂಗ್ ಮಾಡುವಂಥದ್ದು ಮತ್ತು ಫ್ರಾಡ್ ಕೂಡ ಇದಕ್ಕೆ ಸಂಬಂಧಿಸಿದಂಥ ಒಂದು ಇಶ್ಯೂ ಆಗುತ್ತೆ. ಹಾಗೆಯೇ ಆಲ್ಮೋಸ್ಟ್ 90% ಆಫ್ ದಿ ಗ್ಲೋಬಲ್ ಮರೈನ್ ಫಿಶ್ ಸ್ಟಾಕ್ಸ್ ಅನ್ನುವಂಥದ್ದು ಇವತ್ತು ಫುಲ್ಲಿ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ ಅಥವಾ ಓವರ್ ಫಿಶ್ಡ್ ಆಗ್ತಾ ಇದೆ
ವರ್ಲ್ಡ್ ಬ್ಯಾಂಕ್ನ ಪ್ರಕಾರ. ಈ ರೀತಿಯಾಗಿ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗುತ್ತೆ. ಆದರೆ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಾ ಬ್ಲೂ ಫುಡ್ಡಿನ ಮಹತ್ವವನ್ನು ನಾವು ತಿಳಿದಿರೋದ್ರಿಂದ ಒಮೆಗಾ 3 ಆಗಿರ್ಬೋದು, B12 ಆಗಿರ್ಬೋದು, ಇವುಗಳ ಡಿಫಿಷಿಯನ್ಸಿಯನ್ನು ಹೋಗಲಾಡಿಸಿ ನ್ಯೂಟ್ರಿಷನಲ್ ಎಫಿಷಿಯನ್ಸಿಯನ್ನು ಪಡ್ಕೊಳ್ಳೋದಕ್ಕೆ ಈ ಬ್ಲೂ ಫುಡ್ ಅನ್ನುವಂಥದ್ದು ಹೆಲ್ಪ್ ಆಗೋದ್ರಿಂದ ಬ್ಲೂ ಫುಡ್ಡನ್ನು ಕನ್ಸ್ಯೂಮ್ ಮಾಡುವಂತೆ ಮತ್ತು ಆಕ್ಸೆಸಿಬಲ್ ಆಗುವಂತೆ ಮತ್ತು ಇದು ಸಸ್ಟೈನಬಲ್ ಆಗಿ ಇರುವಂತೆ ನೋಡಿಕೊಳ್ಳುವಂಥ ಕಾರ್ಯಗಳನ್ನು ಮಾಡಬೇಕಾಗಿದೆ. ಮುಂದಿನ ಆರ್ಟಿಕಲ್ ರಷ್ಯಾ ಸಸ್ಪೆಂಡ್ಸ್ ನ್ಯೂ ಸ್ಟಾರ್ಟ್ ಅನ್ನುವಂಥದ್ದು. ನ್ಯೂ ಸ್ಟಾರ್ಟ್ ಅಂದ್ರೆ ಏನು ಅನ್ನುವಂಥದ್ದನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ. ರಷ್ಯಾ ಸದ್ಯಕ್ಕೆ ನ್ಯೂ ಸ್ಟಾರ್ಟನ್ನು ಸಸ್ಪೆಂಡ್ ಮಾಡ್ತೇವೆ, ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋದಿಲ್ಲ ಇನ್ನು ಮುಂದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ. ದ ಲಾಸ್ಟ್ ರಿಮೈನಿಂಗ್ ಮೇಜರ್ ಮಿಲಿಟರಿ ಅಗ್ರಿಮೆಂಟ್ ಆಗಿತ್ತು. ರಷ್ಯಾ ಮತ್ತು US ನಡುವೆನೇ ಇದ್ದಂಥ ಒಂದು ಮೇಜರ್ ಮಿಲಿಟರಿ ಅಗ್ರಿಮೆಂಟ್ ಆಗಿತ್ತು. ಇದು ಲಾಸ್ಟ್ ರಿಮೈನಿಂಗ್ ಆದಂಥ ಒಂದು ಮೇಜರ್ ಮಿಲಿಟರಿ ಅಗ್ರಿಮೆಂಟ್. ಇದನ್ನು ಈಗ ರಷ್ಯಾ ಸಸ್ಪೆಂಡ್ ಮಾಡ್ತಿರೋದು ಒಂದು ಬಹುದೊಡ್ಡ ವಿಚಾರ ಆಗ್ತಾ ಇದೆ ಗ್ಲೋಬಲ್ ಲೆವೆಲ್ನಲ್ಲಿ. ಹಾಗಾದರೆ ಏನಿದು ನ್ಯೂ ಸ್ಟಾರ್ಟ್ ಅಂತ ನೋಡೋದೇ ಆದರೆ, ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ ಅಂತ ಹೇಳಿ ಇದು ಈ ಹಿಂದೆಯೇ ಸ್ಟಾರ್ಟ್ 1 ಅನ್ನುವಂಥ ಹೆಸರಿನಲ್ಲಿ US ಮತ್ತು USSRನ ನಡುವೆ, ರಷ್ಯಾ ಆಗ USSR ಅಂತ ಏನು ಕರೆಸ್ಕೊಳ್ತಾ ಇತ್ತು, ರಷ್ಯಾ ಮತ್ತು US ನಡುವೆ ಸ್ಟಾರ್ಟ್ 1 ಅನ್ನುವಂಥ ಅಗ್ರಿಮೆಂಟು 1991ರಲ್ಲಿ ಸಹಿ ಹಾಕಿ 94ರಲ್ಲಿ ಇಟ್ ಕೇಮ್ ಇನ್ ಟು ಫೋರ್ಸ್. ಆದರೆ ಅದರ ನಂತರದಲ್ಲಿ ಬಂದಂಥ ಹೊಸದಾದಂಥ ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿಗೆ ನ್ಯೂ ಸ್ಟಾರ್ಟ್ ಅನ್ನುವಂಥ ಹೆಸರನ್ನು ನೀಡಲಾಯಿತು. ಸ್ಟಾರ್ಟ್ 1 ಅನ್ನುವಂಥದ್ದು ನಂಬರ್ ಆಫ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಆ್ಯಂಡ್ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ICBMs ಏನಿದೆ ಅದನ್ನು ಎರಡೂ ಕಡೆಗಳಲ್ಲಿ ಬೋತ್ US ಮತ್ತು USSRನಲ್ಲಿ ಕೇವಲ 6,000 ಅಂತ ಏನಿತ್ತು, 6,000 ಮತ್ತು 1,600ರಷ್ಟು ಮಾತ್ರ ಇರಬೇಕು. 6,000ದಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಮತ್ತು 1,600ರಷ್ಟು ICBMsಗಳು ಮಾತ್ರವೇ ಎರಡು ಕಡೆಗಳಲ್ಲಿ ಇರಬೇಕು ಅಂತ ಹೇಳಿ ಕ್ಯಾಪಿಂಗನ್ನು ಉಂಟು ಮಾಡ್ತಾ ಇತ್ತು. ಇದು 2009ಕ್ಕೆ ಇದು ಲ್ಯಾಪ್ಸ್ ಆಯಿತು ಸ್ಟಾರ್ಟ್ 1 ಅನ್ನುವಂಥದ್ದು. ನಂತರದಲ್ಲಿ ಇದನ್ನು ಸಾರ್ಟ್ ಅನ್ನುವಂಥ ಹೆಸರಿನಿಂದ ರೀಪ್ಲೇಸ್ ಕೂಡ ಮಾಡಲಾಯಿತು. ಇದನ್ನು ಟ್ರೀಟಿ ಆಫ್ ಮಾಸ್ಕೋ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಸಾರ್ಟ್ನ ನಂತರ ಬಂದಂಥದ್ದು ನ್ಯೂ ಸ್ಟಾರ್ಟ್ ಅನ್ನುವಂಥ ಒಂದು ಟ್ರೀಟಿ. ನ್ಯೂ ಸ್ಟಾರ್ಟ್ ಅನ್ನುವಂಥದ್ದು ರಷ್ಯಾ ಮತ್ತು US ನಡುವೆ ಇರತಕ್ಕಂಥ ಒಂದು ಟ್ರೀಟಿ ಆಗಿದೆ. ಇದು ಫರ್ದರ್ ಆಗಿ ಸ್ಟ್ರಾಟಜಿಕ್ ಅಫೆನ್ಸಿವ್ ಆರ್ಮ್ಸ್ಗಳನ್ನು ಲಿಮಿಟೇಷನ್ ಮಾಡೋದಕ್ಕೆ ಮತ್ತು ಅವುಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ಬಂದಂಥ ಒಂದು ಟ್ರೀಟಿ. ಫೆಬ್ರವರಿ 2011ರಲ್ಲಿ ಈ ಟ್ರೀಟಿ ಅನ್ನುವಂಥದ್ದು ಇಟ್ ಕೇಮ್ ಇನ್ ಟು ಫೋರ್ಸ್. ನ್ಯೂ ವೆರಿಫೈಯಬಲ್ ಲಿಮಿಟ್ಸನ್ನು ಇಂಟರ್ಕಾಂಟಿನೆಂಟಲ್ ರೇಂಜ್ ನ್ಯೂಕ್ಲಿಯರ್ ವೆಪನ್ಸ್ಗಳ ಮೇಲೆ ಇದು ಪ್ಲೇಸ್ ಮಾಡ್ತು. ಈ ರೀತಿಯ ಒಂದು ಅಗ್ರಿಮೆಂಟ್ ಅಥವಾ ಟ್ರೀಟಿಯಿಂದ ಈಗ ರಷ್ಯಾ ಹೊರಬರ್ತಾ ಇರ್ತಕ್ಕಂಥದ್ದು ಒನ್ ಆಫ್ ದಿ ಲಾಸ್ಟ್ ಮೇಜರ್ ಅಗ್ರಿಮೆಂಟ್ಸ್ಗಳನ್ನು ಏನು ಎರಡು ರಾಷ್ಟ್ರಗಳು ಹೊಂದಿದ್ವೋ ಅದರಿಂದ ಹೊರಬಂದಂತ ಆಗುತ್ತೆ. ಇದರ ಇಂಪ್ಲಿಕೇಶನ್ಸ್ ಏನು ಅಂತ ಅಂದರೆ, ಈ ಟ್ರೀಟಿಯನ್ನು ಸಸ್ಪೆಂಡ್ ಮಾಡೋದ್ರಿಂದ USಗೂ ಕೂಡ ಕಂಪ್ಲೈನ್ಸನ್ನು ಮಾನಿಟರ್ ಮಾಡೋದಕ್ಕೆ ಹಾರ್ಡ್ ಆಗುತ್ತೆ. ಇದರಿಂದಾಗಿ ಏನು ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳನ್ನು US ಮತ್ತು USSRನಂಥ ರಷ್ಯಾಗಳು ಕಡಿಮೆ ಮಾಡೋದಕ್ಕೆ ಈ ಟ್ರೀಟೀಸ್ಗಳ ಮುಖಾಂತರವಾಗಿ ಕಂಪ್ಲೈನ್ಸನ್ನು ತೋರಿಸ್ತಿದ್ವೋ ಅದರಿಂದ ಹಿಂದೆ ಸರಿದು ಮುಂಬರುವಂಥ ದಿನಗಳಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳ ಸಂಖ್ಯೆಯನ್ನು ಕಡಿತಗೊಳಿಸೋದನ್ನು ಕಂಟ್ರೋಲ್ ಮಾಡುವಂಥದ್ದು ಕಷ್ಟ ಆಗುತ್ತೆ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.